ನಮಸ್ಕಾರ ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಬೆಳಗ್ಗೆಯಿಂದ ಇವತ್ತು ಗೋಧಿ ಮಾಧ್ಯಮಗಳು ತಲೆಗೊಂದು ಟೈಟಲ್, ಫುಲ್ ಬಿಲ್ಡಪ್ ಟೈಟ್ಲ್ ಕೊಟ್ಕೊಂಡು ಮೋದಿ ಅವರನ್ನು ಸೂಪರ್ ಹೀರೋ ಮಾಡುವಂತಹ ಪ್ರಯತ್ನ ಮಾಡ್ತಿದ್ದಾವೆ. ಏನು ಅಂದರೆ, ಮೋದಿ ಟ್ರಂಪ್ ಜೊತೆ 35 ನಿಮಿಷಗಳ ಫೋನ್ ಕಾಲಲ್ಲಿ ಮಾತಾಡಿದ್ರು. ಆ 35 ನಿಮಿಷಗಳಲ್ಲಿ ಮೋದಿ ಟ್ರಂಪ್ಗೆ ಬೆವರಿಳಿಸ್ಬಿಟ್ಟಿದ್ದಾರೆ, ಕೌಂಟರ್ ಕೊಟ್ಟಿದ್ದಾರೆ. ಹಿಂದಿ ಚಾನಲ್ಗಳಂತೂ ಅವರ ಟೈಟಲ್ಗಳನ್ನು ನೋಡಿದ್ರೆ ಯಾವ ಫಿಲಮ್ ಡೈರೆಕ್ಟರ್ಗಳು ಸಹ ನಾಚ್ಕೊಂಡ್ಬಿಡ್ಬೇಕು ಅಂತಹ ಟೈಟ್ಲ್ಗಳನ್ನು ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಟ್ರಂಪ್ಗೆ ಬೆಂಡೆತ್ತಿದ್ದಾರೆ ಮೋದಿ ಅನ್ನೋದು ಅವರು ಹೇಳೋಕ್ಕೆ ಹೊರಟಿರುವಂಥದ್ದು ವಿಚಾರದ ಸಾರಾಂಶ. ಯಾವ ವಿಚಾರಕ್ಕೆ ಅಂತಂದರೆ, ಟ್ರಂಪ್ ಇಲ್ಲಿಯವರೆಗೆ 13 ಬಾರಿ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ, ನಾನೇ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ವಿರಾಮ ಮಾಡಿಸಿದ್ದು. ಸುಮ್ಮನೆ ಮಾಡಿಸ್ಲಿಲ್ಲ, ಸುಮ್ಮನೆ ಒಪ್ಕೊಳ್ಳಿಲ್ಲ, ಅವರು ಬೆದರಿಸಿದ್ದೀನಿ. ಟ್ರೇಡ್ ವ್ಯಾಪಾರವನ್ನು ಮುಂದಿಟ್ಟು ಅವರನ್ನು ಬೆದರಿಸಿ ಇದು ಯುದ್ಧ ವಿರಾಮಕ್ಕೆ ನಾನು ಅನುವು ಮಾಡಿಕೊಟ್ಟಿದ್ದೀನಿ, ಇಲ್ಲದೆ ಹೋಗಿದ್ರೆ ಅಣು ಯುದ್ಧನೇ ಆಗೋಗ್ಬಿಡ್ತಿತ್ತು ಅನ್ನುವಂತಹ ಹೇಳಿಕೆಯನ್ನು ಟ್ರಂಪ್ 13 ಬಾರಿ ಕೊಟ್ಟಿರಬೇಕಾದ್ರೆ ಇಲ್ಲಿಯವರೆಗೆ ಕಳೆದ ಒಂದು ತಿಂಗಳಲ್ಲಿ ಒಂದು ದಿನವೂ ಸಹ, ಒಂದು ತಿಂಗಳಲ್ಲ, ಒಂದು ತಿಂಗಳ ಮೇಲೇ 39 ದಿನ ಆ್ಯಕ್ಚುಲಿ, ಅದಾದ 39 ದಿನಗಳಲ್ಲಿ ಒಂದು ದಿನವೂ ಸಹ ನರೇಂದ್ರ ಮೋದಿ ನೇರವಾಗಿ ಹೇಳಲಿಲ್ಲ, ನೇರವಾಗಿ ಎಲ್ಲೂ ಅದನ್ನು ವಿರೋಧಿಸಲಿಲ್ಲ, ಸರ್ಕಾರದ ಯಾವ ಮಂತ್ರಿಯೂ ಬಂದು ವಿರೋಧಿಸಲಿಲ್ಲ. ಆದರೆ ಇವತ್ತು ಇದ್ದಕ್ಕಿದ್ದ ಹಾಗೆ ಭಾರತದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಬಂದು ಒಂದು ವಿಡಿಯೋವನ್ನು ಬಿಡುಗಡೆ ಮಾಡಿದರು ಮಾಧ್ಯಮಗಳಿಗೆ. ಆ ವಿಡಿಯೋ ಬಿಡುಗಡೆ ಮಾಡಿ ಅದರಲ್ಲಿ ಹೇಳ್ತಾರೆ, ಟ್ರಂಪ್ ಜೊತೆಯಲ್ಲಿ ಮೋದಿ ಅವರದು 35 ನಿಮಿಷಗಳ ಮಾತುಕತೆ ಆಯಿತು. ಆ ಮಾತುಕತೆಯಲ್ಲಿ ಟ್ರಂಪ್ ಹೇಳಿದಂಥದ್ದನ್ನು ಮೋದಿಯವರು ನಿರಾಕರಿಸಿದ್ದಾರೆ, ಗಟ್ಟಿ ಧ್ವನಿಯಲ್ಲಿ ಹೇಳಿದ್ದಾರೆ. ಭಾರತ ಯಾವತ್ತೂ ಸಹ ಮಧ್ಯಸ್ಥಿಕೆಯನ್ನು ಈ ಹಿಂದೆಯೂ ಒಪ್ಪಿಲ್ಲ, ಈಗಲೂ ಒಪ್ತಾ ಇಲ್ಲ, ಮುಂದೆಯೂ ಒಪ್ಪೋದಿಲ್ಲ ಅನ್ನುವಂಥದ್ದನ್ನು ಮೋದಿ ಸ್ಪಷ್ಟವಾಗಿ ಟ್ರಂಪ್ಗೆ ಹೇಳಿದ್ದಾರೆ. ಅದರ ಜೊತೆಗೆ ಹೇಳಿದ್ದಾರೆ, ಯುದ್ಧ ವಿರಾಮ ಮಾಡಿಕೊಂಡಿದ್ದು ಭಾರತ ಪಾಕಿಸ್ತಾನ ಕೇಳ್ಕೊಂಡಿದ್ದಕ್ಕೆ ಭಾರತ ಒಪ್ಕೊಳ್ತೇವೆ ಹೊರತು ಅಮೇರಿಕದ ಮಧ್ಯಸ್ಥಿಕೆ ಇರಲಿಲ್ಲ ಅದರಲ್ಲಿ, ಮತ್ತು ಈ ಟ್ರೇಡ್ ಅನ್ನುವಂತಹ ಭಯ ತೋರಿಸಿದ್ದೀವಿ ಅನ್ನೋದೇನಿದೆಯಲ್ಲ ಅದು ಇರಲಿಲ್ಲ ಅಂತ ಟ್ರಂಪ್ಗೆ ಮೋದಿ ಹೇಳಿದ್ದಾರೆ. 35 ನಿಮಿಷ ಫೋನಲ್ಲಿ ಮಾತಾಡಿದ್ದಾರೆ ಅಂತ ವಿಕ್ರಮ್ ಮಿಸ್ರಿ, ಫಾರಿನ್ ಮಿನಿಸ್ಟ್ರಿಯ ಸೆಕ್ರೆಟರಿ, ಅವರು ಬಂದು ಒಂದು ವಿಡಿಯೋವನ್ನು ಮಾಧ್ಯಮಗಳಿಗೆ ಕಳಿಸಿದ್ದಾರೆ. ಸುದ್ದಿಗೋಷ್ಠಿನೂ ಅಲ್ಲ, ಮಾಧ್ಯಮಗಳಿಗೆ ಕಳಿಸಿದ್ದಾರೆ. ಈಗ ಅದರ ಪೋಸ್ಟ್ ಮಾರ್ಟಮ್ ಮಾಡಿ ನೋಡಬೇಕಾದ ಅವಶ್ಯಕತೆ ಇದೆ. ಯಾಕೆಂದರೆ BJP ಹರಡುವಂತಹ ಸುದ್ದಿಗಳು, IT ಸೆಲ್ ಹರಡುವಂತಹ ಸುದ್ದಿಗಳು, ಗೋಧಿ ಮಾಧ್ಯಮ ಕೊಡುವಂತಹ ಸುದ್ದಿಗಳು, ಮೋದಿಯ ವಿಚಾರವಾಗಿ ನಾವು ಅದನ್ನು ಡೈಸೆಕ್ಟ್ ಮಾಡಿ ನೋಡಲೇಬೇಕು. ಪೋಸ್ಟ್ ಮಾರ್ಟಮ್ ಥರ ಡೈಸೆಕ್ಟ್ ಮಾಡಿ ಅದನ್ನು ಬಿಚ್ಚಿ ನೋಡಬೇಕು ಒಳಗೆ ಏನಿದೆ ಅಂತ. ಆ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಈಗ 35 ನಿಮಿಷದ ಫೋನ್ ಕಾಲ್ ಹೋಗಿರೋದು ನಿಜಾನೇ, ಮಾತುಕತೆ ಆಗಿದೆ. ಆದರೆ ಇಲ್ಲಿ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. 2 ದಿನ ಜೊತೆಯಲ್ಲೇ ಇದ್ದರು, ಒಂದೇ ಕಡೆ ಇದ್ದರು, ಒಂದೇ ಊರಲ್ಲಿ, ಒಂದೇ ಜಾಗದಲ್ಲಿ. ಟ್ರಂಪ್ ಮತ್ತು ಮೋದಿ ಇದ್ದರು. ಎಲ್ಲಿ? G7 ಸಮಿಟ್ ನಡೀತಾ ಇದೆ ಕೆನಡಾದಲ್ಲಿ, ಅಲ್ಲಿ ಒಟ್ಟಿಗೆ ಇದ್ದರು. ಆ 2 ದಿನದಲ್ಲಿ 5 ನಿಮಿಷ 10 ನಿಮಿಷನೂ ಟ್ರಂಪ್ ಸಮಯ ಕೊಡಲಿಲ್ವಾ ಮೋದಿಗೆ ಮಾತನಾಡೋದಕ್ಕೆ? ಬರೋ ದಾರಿಯಲ್ಲಿ ರಿಟರ್ನ್ ಬರಬೇಕಾದ್ರೆ ಫೋನ್ ಕಾಲಲ್ಲಿ ಮಾತಾಡಿದ್ದಂತೆ ಟ್ರಂಪು. ಹಾಗಾದರೆ ಆ 2 ದಿನ ಯಾಕೆ ಅವಕಾಶ ಕೊಡಲಿಲ್ಲ ಟ್ರಂಪ್? ಅಲ್ಲೇ ಮಾತಾಡ್ಬೋದಿತ್ತಲ್ಲ, ಫೇಸ್ ಟು ಫೇಸ್ ಮಾತಾಡ್ಬೋದಿತ್ತಲ್ಲ. ಅದನ್ನು ಮೋದಿನೇ ಅವಾಯ್ಡ್ ಮಾಡಿದ್ರ. ಯಾಕೆಂದರೆ ಫೇಸ್ ಟು ಫೇಸ್ ಏನು ಹೇಳೋಕ್ಕಾಗಲ್ಲ, ಧೈರ್ಯವಾಗಿ ಹೇಳಬೇಕಾಗತ್ತೆ. ಜೆಲೆನ್ಸ್ಕಿ ಥರ ಹೇಳಬೇಕಾಗತ್ತೆ, ಫ್ರಾನ್ಸ್ ಅಧ್ಯಕ್ಷರ ಥರ ಹೇಳಬೇಕಾಗತ್ತೆ, ಸೌತ್ ಆಫ್ರಿಕಾ ಅಧ್ಯಕ್ಷರ ಥರ ಹೇಳಬೇಕಾಗತ್ತೆ, ಮುಖಕ್ಕೆ ಹೊಡೆದಂಗೆ ಹೇಳಬೇಕಾಗತ್ತೆ ಟ್ರಂಪ್ಗೆ. ಅದು ಮೋದಿಯವರಿಂದ ಸಾಧ್ಯ ಅಲ್ಲ ಅನ್ನೋ ಕಾರಣಕ್ಕೆ ಮೋದಿ ಅವಾಯ್ಡ್ ಮಾಡಿದ್ರ ಅಥವಾ ಟ್ರಂಪ್ ಅವಾಯ್ಡ್ ಮಾಡಿದ್ರ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕು. 2 ದಿನ ಅಲ್ಲೇ ಇದ್ದು ಸಹ ಮಾತಾಡದೇ ಇರೋಂಥದ್ದು. ಟ್ರಂಪ್ ಅವಸರವಾಗಿ G7 ಸಮ್ಮಿಟಿಂದ ಮುಕ್ಕಾಲು ಮುಗಿದ ಮೇಲೆ ಸಮ್ಮಿಟು ಅಮೇರಿಕಾಗೆ ವಾಪಸ್ ಹೋಗಬೇಕು, ಇರಾನ್ ಮತ್ತು ಇಸ್ರೇಲ್ದು ದೊಡ್ಡ ಸಮಸ್ಯೆ ಆಗಿದೆ ಅಂತ ವಾಪಸ್ ಹೋಗ್ತಿರ್ಬೇಕಾದ್ರೆ ಅವರು ಏರ್ಫೋರ್ಸ್ 1 ವಿಮಾನದಲ್ಲಿ ಕೂತ್ಕೊಂಡು ಮೋದಿಗೆ ಫೋನ್ ಮಾಡಿ ಅಂತ ಹೇಳಿದ್ರಂತೆ. ಮೋದಿ ಫೋನ್ ಮಾಡಿದ್ರಂತೆ, 35 ನಿಮಿಷ ಮಾತಾಡಿದ್ರಂತೆ. ಆ 2 ದಿನ ಒಟ್ಟಿಗೆ ಇದ್ದಾಗ ಯಾಕೆ ಮಾತುಕತೆ ಆಗಲಿಲ್ಲ? ಅದು ಒಂದು ವಿಚಾರ. ಇನ್ನೊಂದು, ಮೋದಿ ಅಷ್ಟು ಗಟ್ಟಿ ಧ್ವನಿಯಲ್ಲಿ ಟ್ರಂಪ್ಗೆ ಹೇಳೋದೇ ಆಗಿದ್ರೆ, ಟ್ರಂಪ್ ಹೇಳ್ತಾ ಇರೋದು ಸುಳ್ಳು, ಯಾವ ಮಧ್ಯಸ್ಥಿಕೆನೂ ಆಗಿಲ್ಲ, ಟ್ರಂಪ್ ನಿಂತ್ಕೊಂಡು ಅಥವಾ ಅಮೇರಿಕ ನಿಂತ್ಕೊಂಡು ನಮಗೆ ಯುದ್ಧ ವಿರಾಮ ಮಾಡಿಸಿಲ್ಲ, ವ್ಯಾಪಾರದ ಬೆದರಿಕೆ ಅನ್ನುವಂಥ ಮಾತೇ ಬಂದಿಲ್ಲ ಅನ್ನೋದು ಟ್ರಂಪ್ಗೆ ನೇರವಾಗಿ ಮೋದಿ ಹೇಳೋದೇ ಆದರೆ, ಅದನ್ನು ಈ 39 ದಿನಗಳಾಯ್ತಲ್ಲ ಟ್ರಂಪ್ ಆ ಘೋಷಣೆ ಮಾಡಿ ಯುದ್ಧ ವಿರಾಮವನ್ನು ಭಾರತ ಪಾಕಿಸ್ತಾನಕ್ಕಿಂತ ಮೊದಲೇ ಘೋಷಣೆ ಮಾಡಿ
ಈ ನಡುವೆ ಯಾಕೆ ಹೇಳಲಿಲ್ಲ? ಮೋದಿ ಅವರು ಇಷ್ಟು ಚುನಾವಣಾ ಭಾಷಣಗಳನ್ನು ಮಾಡ್ತಿದ್ರಲ್ಲ, ಇಷ್ಟು ಕಡೆ ಡೈಲಾಗ್ ಹೊಡಿತಿದ್ರಲ್ಲ, ಮಧ್ಯದಲ್ಲಿ ಒಂದು ಮನ್ ಕಿ ಬಾತು ಮಾಡಿದ್ರಲ್ಲ, ಅಲ್ಲೂ ಸಹ ಅದರ ಪ್ರಸ್ತಾಪನೆ ಬರಲಿಲ್ಲ. ಟ್ರಂಪ್ ಹೆಸರೇ ಬರಲಿಲ್ಲ, ಯುದ್ಧ ವಿರಾಮದ ಹೆಸರೇ ಬರಲಿಲ್ಲ. ಯುದ್ಧ ವಿರಾಮದ ಕುರಿತಾಗಿ ಟ್ರಂಪ್ ಹೇಳಿದ್ರ ಬಗ್ಗೆ ಏನು ಪ್ರಸ್ತಾಪ ಬರಲಿಲ್ಲ. ಈಗ ದಿಢೀರಂತ ಫೋನ್ ಕಾಲಲ್ಲಿ ನೇರವಾಗಿ ಹೇಳಿದ್ರಂತೆ. ಇದು ಅರಗಿಸ್ಕೊಳ್ಳೋದಕ್ಕೆ ಕಷ್ಟವಾದಂಥದ್ದು, ಅರಗಿಸ್ಕೊಳ್ಳೋದು ಕಷ್ಟವಾಗ್ತದೆ. ಅದಕ್ಕೇನು ಹೆಚ್ಚು ಸಮಯ ಏನು ಹಿಡಿಯಲ್ಲ. ನಿಜವಾಗ್ಲೂ ಮೋದಿ ಟ್ರಂಪ್ಗೆ ಆ ಮಾತು ಹೇಳಿದರೆ, ಇನ್ನು ಮೇಲೆ ಟ್ರಂಪು ಮಧ್ಯಸ್ಥಿಕೆ ವಹಿಸಿದ್ದು ನಾನೇ, ಬೆದರಿಸಿದ್ದೀನಿ ವ್ಯಾಪಾರವನ್ನು ಮುಂದಿಟ್ಕೊಂಡು ಅಂತೆಲ್ಲ ಹೇಳುವ ಡೈಲಾಗನ್ನು ಮುಂದಕ್ಕೆ ಹೇಳಬಾರ್ದು. ಈಗ 13 ಸಲ ಆಗಿದೆ, 14ನೇ ಸಲ, 15ನೇ ಸಲ, 16ನೇ ಸಲ ಹೇಳಬಾರ್ದು. ನೋಡೋಣ, ಅದು ಇನ್ನೊಂದು 2 ದಿನದಲ್ಲಿ ಕ್ಲಿಯರ್ ಆಗುತ್ತೆ. ಅದು ಒಂದು ಕಡೆ. ಆದರೆ ಮೋದಿ ಅದನ್ನು ನೇರವಾಗಿ ದೇಶದ ಜನಕ್ಕೆ ಹೇಳದೆ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಕೈಲಿ ಸುದ್ದಿಗೋಷ್ಠಿನೂ ಅಲ್ಲ, ಒಂದು ವಿಡಿಯೋ ಮಾಡಿಸಿ ಆ ವಿಡಿಯೋವನ್ನು ಮಾಧ್ಯಮಗಳಿಗೆ ಕಳಿಸಿದ್ದು ಯಾಕೆ? ನೇರವಾಗಿ ಹೇಳೋದಕ್ಕೆ ಮೋದಿಯವರಿಗೆ ಏನು ಕಷ್ಟ? ಅವ್ರೇನು ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕಾದಿಲ್ಲ, ಅವ್ರಿಗೆ ಅದು ಭಯ ಅಂತ ಎಲ್ರಿಗೂ ಗೊತ್ತು. ಪ್ರೆಸ್ ಕಾನ್ಫರೆನ್ಸ್ ಅಂದರೆ ಮೋದಿಯವರಿಗೆ ಆಗಲ್ಲ, ಅವ್ರಿಗೆ ಸಿಕ್ಕಾಪಟ್ಟೆ ಭಯ ಇದೆ, ಪ್ರಶ್ನೆಗಳನ್ನು ಕೇಳಿಬಿಡ್ತಾರೆ, ಟೆಲಿಪ್ರಾಂಪ್ಟರ್ ಇಲ್ಲದೆ ಉತ್ತರ ಕೊಡೋಕ್ಕಾಗೋದಿಲ್ಲ. ಸರಿ, ಆಲ್ ಅಕ್ಸೆಪ್ಟೆಡ್, ನಾವು ಒಪ್ಕೊಂಬಿಟ್ಟಿದ್ದೀವಿ 11 ವರ್ಷದಲ್ಲಿ ಅವ್ರದ್ದು ಎಷ್ಟಿದೆ ಅನ್ನುವಂಥದ್ದು ತಿಳುವಳಿಕೆ. ಆದರೆ ಅಟ್ಲೀಸ್ಟ್ ಒಂದು ವಿಡಿಯೋ ಮೆಸೇಜು ಅಥವಾ ಚುನಾವಣಾ ಭಾಷಣಗಳೆಲ್ಲ ಡೈಲಾಗ್ ಹೊಡಿ. ಟ್ರಂಪ್ ಹಾಗೆ ಹೇಳ್ತಿರೋದು ಸರಿಯಲ್ಲ. ನಾನು ಯಾರಿಗೂ ಬಗ್ಗಿಲ್ಲ, ಪಾಕಿಸ್ತಾನ ಬೇಡ್ಕೊಳ್ತು, ನಾವು ಯುದ್ಧ ವಿರಾಮ ಮಾಡ್ಕೊಂಡ್ವಿ ಅಷ್ಟೇ. ಟ್ರಂಪ್ ಹೇಳ್ತಾ ಇರೋದು ನಿಜ ಅಲ್ಲ, ಯಾವ ವ್ಯಾಪಾರದ ಬೆದರಿಕೆನೂ ಹಾಕಿಲ್ಲ ಅಂತ ಯಾಕೆ ಮೋದಿ ಹೇಳಲಿಲ್ಲ? ಈಗ ಯಾಕೆ ಮಿಸ್ರಿ ಕೈಲಿ ಬೇರೆ ಇಂಡೈರೆಕ್ಟಾಗಿ ಹೇಳಿಸ್ತಾ ಇರುವಂಥದ್ದು? ಅದರ ಜೊತೆಗೆ ಮಿಸ್ರಿ ಅದರಲ್ಲಿ ಇನ್ನೊಂದು ವಿಚಾರ ಹೇಳ್ತಾರೆ. ಕೆನಡಾದಿಂದ ಇಂಡಿಯಾಗೆ ಹೋಗಬೇಕಾದ್ರೆ ಅಮೇರಿಕಾದಲ್ಲಿ ಇಳಿದ್ಬಿಟ್ಟು ಹೋಗಿ ಅಂತ ಟ್ರಂಪು ಮೋದಿನ ಕರೆದ್ರಂತೆ. 2 ದಿನ ಜೊತೆಯಲ್ಲಿದ್ದಾಗ ಮಾತನಾಡಿಸ್ತಾ ಇದ್ದಂತಹ ಟ್ರಂಪು ಮೋದಿಯನ್ನು ಅಮೇರಿಕಾದಲ್ಲಿ ಇಳಿರಿ, ನೀವು ಇಂಡಿಯಾಗೆ ಹೋಗಬೇಕಾದ್ರೆ ಮಾತಾಡೋಣ ಅಂತ ಹೇಳಿದ್ರಂತೆ. ಅದಕ್ಕೆ ಮೋದಿಯವರು, ಇಲ್ಲ ನನಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿದ್ದಾವೆ, ಸ್ಕೆಡ್ಯೂಲ್ ಬ್ಯುಸಿ ಇದ್ದೀನಿ, ನಾನು ಈಗ ಬರೋಕ್ಕಾಗೋದಿಲ್ಲ, ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಭೇಟಿಯಾಗೋಣ ಅಂತ ಹೇಳಿ ಟ್ರಂಪ್ನ ಸಮಾಧಾನ ಮಾಡಿದ್ರಂತೆ. ಇದು ಸಹ ಮಿಸ್ರಿ ಹೇಳಿರುವಂತಹ ವಿಚಾರ, ವಿಕ್ರಮ್ ಮಿಸ್ರಿ. ಯಾವುದು ಮೋದಿ ಹೇಳಿರೋದಲ್ಲ. ಮೋದಿಯವರು ಮತ್ತು ಟ್ರಂಪ್ ನಡುವೆ 35 ನಿಮಿಷಗಳ ಫೋನ್ ಕಾಲ್ ಆಯಿತು ಅಂತ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಈ ಎಲ್ಲ ವಿಚಾರಗಳನ್ನು ಹೇಳ್ತಿರೋದು. ಸೊ ಇದು ಇವತ್ತು ಗೋಧಿ ಮಾಧ್ಯಮಗಳಲ್ಲಿ ಏನು ಪ್ರಸಾರ ಆಗ್ತಿದೆಯಲ್ಲ, ಮೋದಿ ಟ್ರಂಪ್ಗೆ ಬೆವರಿಳಿಸ್ಬಿಟ್ಟಿದ್ದಾರೆ, ಯಕಮಕ್ಕ ಬೈದುಬಿಟ್ಟಿದ್ದಾರೆ, ಅಥವಾ ಅದನ್ನು ಸುಳ್ಳು ಅಂತ ಹೇಳಿಬಿಟ್ಟಿದ್ದಾರೆ, ಮುಖದ ಮೇಲೆ ಹೇಳಿಬಿಟ್ಟಿದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ಏನು ಬರ್ತಾ ಇದೆಯಲ್ಲ, ಅದರ ಸುತ್ತ ಇರುವಂತಹ ಅನುಮಾನಗಳು, ಆ ಅನುಮಾನಗಳು ಹುಟ್ಟೋದಕ್ಕೆ ಕಾರಣವೇ ಇವರ ಈ ಹಿಂದಿನ ಇತಿಹಾಸ, ಇವರು ಹರಡುವಂತಹ ಸುದ್ದಿಗಳು, ಇವರು ಹೇಳುವಂತಹ ಮಾತುಗಳಲ್ಲಿ ಎಷ್ಟು ಸತ್ಯಾಂಶ ಈ ಹಿಂದೆ ಹೊರಗೆ ಬಿದ್ದಿದೆ ಅನ್ನೋದರ ಆಧಾರದ ಮೇಲೆ ಅನುಮಾನಗಳು ಹುಟ್ಟುತ್ತವೆ. ಅನುಮಾನಗಳ ಜೊತೆಯಲ್ಲಿ ಪ್ರಶ್ನೆಗಳು ಬರ್ತವೆ. ಆ ಪ್ರಶ್ನೆಗಳು ಲಾಜಿಕಲ್ ಆಗಿ ಇರ್ತವೆ. ನಾನು ಇವತ್ತು ಕೇಳಿದ ಪ್ರತಿಯೊಂದು ಪ್ರಶ್ನೆ ಸಹ ಲಾಜಿಕಲ್ ಆಗೇ ಇರುತ್ತೆ. ಅದಾಗದೇ ಇದ್ದಿದ್ದು ಇದ್ಯಾಕಾಯಿತು ಅನ್ನೋದಕ್ಕೆ ನಾನು ಪ್ರತಿಯೊಂದನ್ನು ಲಾಜಿಕಲ್ ಆಗಿ ಕೇಳಿದ್ದೀನಿ ಅಷ್ಟೇ. ನೋಡೋಣ, ಇನ್ನೊಂದು 2 ದಿನದಲ್ಲಿ ಟ್ರಂಪು ಮತ್ತೆ ಆ ಡೈಲಾಗ್ ಹೊಡೆದಿಲ್ಲ, ಇನ್ನು 2 ದಿನ, 1 ವಾರದ ಒಳಗಡೆ ಹೊಡೆದಿಲ್ಲ ಅಂದರೆ ಮೇ ಬಿ ಟ್ರಂಪ್ ಮುಖಕ್ಕೆ ಹೊಡೆದಂಗೆ ನರೇಂದ್ರ ಮೋದಿಯವರು ಹೇಳಿರಬಹುದು. ಹೇಳಿದರೆ ನರೇಂದ್ರ ಮೋದಿಯವರಿಗೆ ಅಭಿನಂದನೆಗಳು, ಥ್ಯಾಂಕ್ ಯು, ಇಡೀ ದೇಶದ ಪರವಾಗಿ ಧನ್ಯವಾದಗಳನ್ನು ಹೇಳ್ಬೋದು. ಯಾಕೆಂದರೆ ಅದೇ ರೀತಿ ಇರಬೇಕಿತ್ತು, ಅವತ್ತೇ ಇರಬೇಕಾಗಿತ್ತು. ಟ್ರಂಪ್ ಯಾವಾಗ ಟ್ವೀಟ್ ಹಾಕಿದ್ರು, ನಾನು ಯುದ್ಧ ವಿರಾಮವನ್ನು ಘೋಷಣೆ ಮಾಡಿಸಿದ್ದೀನಿ ಇಬ್ಬರು ಕೈಲಿ ಅಂತ ಟ್ವೀಟ್ ಹಾಕಿದ್ರು, ಅದಕ್ಕೆ ಇಮ್ಮಿಡಿಯೇಟಾಗಿ ಮೋದಿ ಹಾಕಬೇಕಾಗಿತ್ತು. ಏನಕ್ಕೆ ಸುಳ್ಳು ಹೇಳ್ತಾ ಇದೆಯಾ? ನಾವು ಯಾರ ಮಧ್ಯಸ್ಥಿಕೆಯನ್ನು ಒಪ್ಕೊಂಡಿಲ್ಲ, ಒಪ್ಕೊಳ್ಳೋದು ಇಲ್ಲ. ಪಾಕಿಸ್ತಾನ ಕೇಳ್ಕೊಳ್ತು, ಮಂಡಿಯೂರ್ತು, ನಾವು ಯುದ್ಧ ವಿರಾಮವನ್ನು ಮಾಡ್ಕೊಂಡಿದ್ದೀವಿ ಅಂತ ಅವತ್ತೇ ಹೇಳ್ಬೋದಿತ್ತು. 39 ದಿನಗಳ ನಂತರ ಅದು ಇಂಡೈರೆಕ್ಟಾಗಿ ಫಾರಿನ್ ಸೆಕ್ರೆಟರಿ ಕೈಯಲ್ಲಿ ವಿಡಿಯೋ ಮಾಡಿಸಿ ಹೇಳುವಂಥದ್ದು ಅರ್ಥವಾಗದ ವಿಚಾರ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.